ನಾನು ಸ್ವಂತವಾಗಿ ಏನೋ ತೀರ್ಮಾನ ಮಾಡೋಂಗೇ ಇಲ್ಲ. ಎಲ್ಲದಕ್ಕೂ ಜ್ಯೋತಿ ಹತ್ರನೇ ಹೋಗಿ ನಿಂತ್ಕೋಬೇಕು. ನಾನೇನು ಚಿಕ್ಕ ಮಗುನಾ? ಇದನ್ನು ನಾನು ಕೇಳಿದರೆ ತಪ್ಪು. ಮನೇಲಿ ನಾನಾಗೆ ಯಾವತ್ತೂ ತೀರ್ಮಾನ ತಗೊಂಡಿಲ್ಲಪ್ಪ. ಏನೇ ವಿಷಯ ಆಗಿದ್ರೂ ಅವ್ರ ಹತ್ರ ಹೋಗಿ ಕೇಳ್ತೀನಿ ತಾನೆ. ಅವ್ರು ಹೇಳೋದನ್ನು ಮಾಡ್ತೀನಲ್ವಾ. ಕರ್ತನ ಆತ್ಮದ ಅಭಿಷೇಕ ಇರುವಾಗ ಆತ್ಮ ಫಲದ ಅಭಿಷೇಕವನ್ನು ಹೊಂದಲು ಸಾಧ್ಯ. ಕುಟುಂಬದಲ್ಲಿ ಒಬ್ಬರು ನನ್ನ ತೀರ್ಮಾನವೇ ಸರಿ ಎಂದು ಹೇಳಿದರು. ಆತ್ಮನ ಅಭಿಷೇಕ ಇರುವಾಗ ದೇವರು ತಾಳ್ಮೆಯನ್ನು ಕೊಡುತ್ತಾರೆ, ಶಾಂತಿಯನ್ನು ಕೊಡುತ್ತಾರೆ. ದೇವರ ಪ್ರೀತಿಯಿಂದ ತುಂಬಲ್ಪಟ್ಟ ಅನುಭವ ಕಾಣಲ್ಪಡುತ್ತದೆ. ಪ್ರೀತಿಯ ಸಿಹಿಯಾದ ಮನೆ ವೀಕ್ಷಕರಿಗೆ ಯೇಸುಕ್ರಿಸ್ತನ ಮಧುರವಾದ ನಾಮದಲ್ಲಿ ನಮ್ಮ ಪ್ರೀತಿಯ ವಂದನೆಗಳು. ಮತ್ತೊಮ್ಮೆ ಈ ಸಿಹಿಯಾದ ಮನೆ ಕಾರ್ಯಕ್ರಮದ ಮೂಲಕ ನಿಮ್ಮನ್ನು ಸಂಧಿಸುವುದರಲ್ಲಿ ನಾವು ಬಹಳ ಸಂತೋಷ ಪಡುತ್ತೇವೆ. ಪ್ರತಿ ವಾರವೂ ಈ ಕಾರ್ಯಕ್ರಮವನ್ನು ನೋಡಿ ಅನೇಕ ಕುಟುಂಬಗಳು ಆಶೀರ್ವದಿಸಲ್ಪಡುವುದನ್ನು ನೆನೆಸಿ ನಾವು ದೇವರಿಗೆ ವಂದನೆಯನ್ನ ಹೇಳುತ್ತೇವೆ. ಈ ದಿನದಲ್ಲಿ ಗಂಡನ ಹೆಂಡತಿಯ ಯಾರು ತೀರ್ಮಾನ ಮಾಡುವುದು ಎಂಬ ಶೀರ್ಷಿಕೆಯಲ್ಲಿ ಕಾರ್ಯಕ್ರಮವನ್ನ ನೋಡಲಿದ್ದೇವೆ. ಒಂದು ಕುಟುಂಬದಲ್ಲಿ ಸಂತೋಷ ಸಮಾಧಾನ ನೆಲೆಯಾಗಿರಬೇಕು ಅಂದರೆ ಸರಿಯಾದ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದು ಅವಶ್ಯ. ತಪ್ಪಾದ ತೀರ್ಮಾನಗಳನ್ನು ಮಾಡಿದ ಪಕ್ಷದಲ್ಲಿ ಇಡೀ ಕುಟುಂಬವೇ ಸಮಸ್ಯೆಯೊಳಗೆ ಸಿಲುಕಿ ಕುಟುಂಬದ ಸಂತೋಷವನ್ನ ಸಮಾಧಾನವನ್ನ ಕಳೆದುಕೊಳ್ಳಬೇಕಾಗುತ್ತದೆ. ಗಂಡನ ಹೆಂಡತಿಯ ಯಾರು ತೀರ್ಮಾನ ಮಾಡುವುದು ಎಂಬಂತಹ ಪೈಪೋಟಿ ಹೊಟ್ಟೆಕಿಚ್ಚು ಇಲ್ಲದೆ ಗಂಡ ಹೆಂಡತಿ ಸೇರಿ ಪ್ರಾರ್ಥಿಸಿ ಆಲೋಚನೆ ಮಾಡಿ ತೀರ್ಮಾನಗಳನ್ನು ತೆಗೆದುಕೊಳ್ಳುವಾಗ ಮೇಲುಗಳು ಉಂಟಾಗುತ್ತವೆ. ಸಂತೋಷವೂ ಸಮಾಧಾನವೂ ನೆಲೆಯಾಗಿರುತ್ತದೆ. ಈಗ ನಾವು ಜ್ಯೋತಿಕ ನಾಟಕವನ್ನ ನೋಡೋಣವಾ? ಅಪ್ಪ ಮಾತಾಡಿದ್ನ ಯೋಚನೆ ಮಾಡ್ತಿದ್ದೀರಾ? ಏನೋ ಕೋಪದಲ್ಲಿ ಮಾತಾಡಿರ್ತಾರಮ್ಮ, 2 ದಿನದಲ್ಲಿ ಸರಿ ಆಗ್ಬಿಡುತ್ತೆ. ನಾನು ಅದನ್ನು ಯೋಚನೆ ಮಾಡ್ತಿಲ್ಲಮ್ಮ. ಅಪ್ಪನ ಬಗ್ಗೆ ನನಗೆ ಗೊತ್ತಿಲ್ವಾ? ಬೇರೆ ಯಾವುದ್ರ ಬಗ್ಗೆ ಅಮ್ಮ? ಅವತ್ತು ಮನೆಗೆ ಬಂದವ್ರನ್ನ ನೋಡಿದ್ರೆ ನನಗೆ ಸರಿನೇ ಅನ್ನಿಸ್ತಿಲ್ಲಮ್ಮ. ಮನಸ್ಸಿಗೇನೋ ತಪ್ಪು ಅನ್ನಿಸ್ತಿದೆ. ನಿಮ್ಮ ಅಪ್ಪನ ವಂಚಿಸ್ಬಿಡ್ತಾರ ಅಂತ ನನಗೆ ಭಯವಾಗಿದೆ ಅಮ್ಮ. ಅಪ್ಪ ಹತ್ರ ಮಾತಾಡೋದು ತಾನೆ? ಎಲ್ಲಿ, ನಾನು ಸುಮ್ಮನೆ ಮಾತಾಡಿದ್ರೂ ಅವ್ರು ಕೇಳೋದೇ ಇಲ್ಲ. ಇನ್ನು ಆಲೋಚನೆಯಾಗಿ ಹೇಳಿಬಿಟ್ರೆ ಇನ್ನಷ್ಟೇ. ನಾನು ಬೇಕಾದರೆ ಮಾತಾಡಿ ನೋಡ್ಲಾ? ನಿನ್ನ ಹತ್ರನೂ ಕೋಪ ಮಾಡ್ಕೋತಾರೆ. ಬಿಡಮ್ಮ, ನೋಡ್ಕೊಳ್ಳೋಣ. ನನಗೆ 2 ದಿನದಿಂದ ತುಂಬ ಯೋಚನೆ ಕಣೋ. ಏನು ಯೋಚನೆ? ನಾವು ಕೆಲಸಕ್ಕೋಸ್ಕರ ಅಲ್ಲಿ ಇಲ್ಲಿ ಅಲಿತಾನೆ ಇದ್ದೀವಲ್ಲ. ಹೌದು. ಸುಮ್ಮನೆ ನಾವೇ ಸ್ವಂತವಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ಹೇಗೋ? ತಿಂಗಳು ಸಂಬಳಕ್ಕೆ ಗತಿ ಇಲ್ಲ, ಇನ್ನು ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಹೇಗೋ ಸಾಧ್ಯ? ಆಗುತ್ತೋ? ಬ್ಯಾಂಕಲ್ಲಿ ಲೋನ್ ತಗೊಳ್ಳೋಣ. ತಿಳ್ಕೊ ಮಾತಾಡ್ತಿದ್ಯೋ, ತಿಳಿದಲೇ ಮಾತಾಡ್ತಾ ಇದೆಯೋ? ನಮ್ಮನ್ನು ನಂಬಿ ಯಾರು ಕೆಲಸನೇ ಕೊಡ್ತಾ ಇಲ್ಲ, ಲೋನ್ ಹೆಂಗೆ ಕೊಡ್ತಾರೆ? ನಿನಗೆ ವಿಷಯನೇ ಗೊತ್ತಿಲ್ವೋ? ನಮ್ಮ ಡ್ಯಾನಿ ಅಣ್ಣ ಇದ್ದಾರಲ್ವಾ? ಹೌದು. ಅವರಿಗೆ ಗೊತ್ತಿರೋರೊಬ್ರು ಲೋನ್ ಕೊಡ್ತಾರಂತ. ಯಾವ ಗ್ಯಾರಂಟಿನೂ ಇಲ್ದಲೆ? ಹೌದು, ಯಾವ ಗ್ಯಾರಂಟಿನೂ ಬೇಡವಂತೆ. ಬೇಡ ಕಣ, ನನಗೆ ಯಾಕೋ ಸಂದೇಹ. ಕೊನೆಗೆ ಯಾವುದೋ ಆಪತ್ತಲ್ಲೋಗಿ ಮುಗಿದ್ಬಿಡುತ್ತೆ. ನಿನಗೆ ಯಾವಾಗ ನೋಡಿದ್ರು ಸಂದೇಹನೇ ಕಣ. ಆ ಥರ ಅಲ್ವೋ?
ಬೇಕಾದರೆ ಒಂದು ಮಾಡೋಣ. ಅವ್ರು ಯಾರು ಅಂತ ಫಸ್ಟು ವಿಚಾರಿಸೋಣ, ಆಮೇಲೆ ತೀರ್ಮಾನ ಮಾಡೋಣ. ಸರಿ. ಏನ್ ಡ್ಯಾನಿ, ಏನ್ ಸಮಸ್ಯೆ? ಸಮಸ್ಯೆ ಎಲ್ಲ ಏನಿಲ್ಲ ಅಯ್ಯ. ನಾನು ಕೇಳ್ಪಟ್ಟೆಪ್ಪ. ಹೆಂಗೆ ಕೇಳ್ಪಟ್ಟಿರ್ತೀರಾ? ಜ್ಯೋತಿ ತಾನೇ ಹೇಳಿರ್ತಾಳೆ. ಮನೆಗೆ ಯಾರು ತಲೆ? ನಾನು ತಾನೆ. ಮತ್ತು ನಾನು ತಾನೇ ತೀರ್ಮಾನ ತಗೋಬೇಕು. ಏನೇ ಕಾರ್ಯ ಅಂದ್ರೂ ಹೋಗ್ಬಿಟ್ಟು ಅವಳ ಹತ್ರನೇ ಕೇಳಬೇಕಾ? ಹೇಳಿ. ನಾನು ಸ್ವಂತವಾಗಿ ಏನೂ ತೀರ್ಮಾನ ಮಾಡೋಂಗೇ ಇಲ್ಲ. ಎಲ್ಲದಕ್ಕೂ ಜ್ಯೋತಿ ಹತ್ರನೇ ಹೋಗಿ ನಿಂತ್ಕೋಬೇಕು. ನಾನೇನು ಚಿಕ್ಕ ಮಗುನಾ? ಇದನ್ನು ನಾನು ಕೇಳಿದರೆ ತಪ್ಪು. ಮನೇಲಿ ನಾನಾಗೆ ಯಾವತ್ತೂ ತೀರ್ಮಾನ ತಗೊಂಡಿಲ್ಲಪ್ಪ. ಏನೇ ವಿಷಯ ಆಗಿದ್ರೂ ಅವ್ರ ಹತ್ರ ಹೋಗಿ ಕೇಳ್ತೀನಿ ತಾನೆ. ಅವ್ರು ಹೇಳೋದನ್ನು ಮಾಡ್ತೀನಲ್ವಾ? ಆ ಥರ ಅಲ್ಲ ಡ್ಯಾನಿ, ಜ್ಯೋತಿ ಕೂಡ ಒಳ್ಳೇದನ್ನೇ ತಾನೇ ಹೇಳ್ತಾಳೆ. ಒಳ್ಳೆಯದನ್ನೇ ಹೇಳ್ತಾಳೆ. ಆದರೆ ನಾನು ಏನೇ ಹೇಳಿದ್ರು ತಪ್ಪು ಅಂತ ಹೇಳಿದರೆ ನಾನೇನು ತಪ್ಪಾಗ ತೀರ್ಮಾನ ಮಾಡ್ತೀನಿ? ಸ್ವಂತ ಮನೆ ತಗೋಬೇಕು ಅನ್ನೋದು ತಪ್ಪಾ? ಸ್ವಂತ ಮನೆ ತಗೋಬೋದಪ್ಪ, ಆದರೆ ತಗೊಳ್ಳೋದಕ್ಕೆ ಹಣ ಬೇಕು. ಅದನ್ನು ಸಾಲವಾಗಿ ತಗೋಬಾರ್ದಲ್ವಾ? ಅವರು ಯಾರು ಏನು ಅಂತ ವಿಚಾರಿಸ್ದೇನೆ ಲೋನ್ ತಗೊಳಕ್ಕೆ ಹೋದರೆ? ಅದು ಹೆಂಗಯ್ಯ? ನಾನು ವಿಚಾರಣೆ ಮಾಡದೆ ಹಣಕ್ಕೆ ಪ್ರಯತ್ನ ಮಾಡ್ತೀನಾ? ನಾನೇನು ಮೂರ್ಖನಾ? ಯಾವ್ದು ಸರಿ ಯಾವ್ದು ತಪ್ಪು ಅಂತ ನನಗೂ ಗೊತ್ತು. ಜ್ಯೋತಿ, ನಾನು ಮಾತಾಡಿ ನೋಡ್ದೆಮ್ಮ. ಡ್ಯಾನಿ ಮನಸ್ಸಲ್ಲಿ ಮನೇಲಿ ತೀರ್ಮಾನ ಮಾಡೋ ಅಧಿಕಾರ ಗಂಡನಿಗೆ ಮಾತ್ರ ಅನ್ನೋ ಥರ ಅವ್ರು ಇದ್ದಾರೆ. ನಾನು ಮಾತಾಡಿ ನೋಡ್ದೆಮ್ಮ, ಡ್ಯಾನಿ ಕೇಳಲಿಲ್ಲ. ನೀನು ಹೇಳಿದ್ ನಿಜ ಕಣ. ನನಗೆ ಮೊದಲೇ ಹೇಳಿದೆ, ನೀನು ಅರ್ಥ ಮಾಡ್ಕೊಳ್ಳಿಲ್ಲ. ಅವ್ರ ಫ್ರೆಂಡು ಅಂತ ಹೇಳುವಾಗಲೇ ನನಗೆ ಗೊತ್ತಾಗ್ಬಿಡ್ತು. ನಮಗೇನಾದ್ರು ಲೋನ್ ಕೊಟ್ಟಿದ್ರೆ ಆಮೇಲೆ ನಷ್ಟ ಆಗ್ತಿದ್ದಿದ್ದು. ಅದು ನಿಜನೇ ಕಣ. ಹೌದು, ಡ್ಯಾನಿ ಅಣ್ಣ? ಲೋ, ಡ್ಯಾನಿ ಅಣ್ಣನ ಹತ್ರ ಹೇಳೋಣ ಕಣ, ಪಾಪ ಸಿಕ್ಕಾಕೊಂಡ್ಬಿಡ್ತಾರೆ. ಅಣ್ಣ ಬೇಡ ಅಣ್ಣ, ಅವರು ಫ್ರಾಡ್ ಅಣ್ಣ. ಹೌದು ಅಣ್ಣ, ನಾವು ವಿಚಾರಿಸ್ಬಿಟ್ಟು ನೋಡಿದ್ವಿ. ಅವ್ರಿಗೇನಾದ್ರು ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟು ನೀವೇನು ಮಾಡ್ಬಿಡ್ತೀರಾ? ಅಪ್ಪ, ಡಾಕ್ಯುಮೆಂಟ್ಸ್ ಚಾರ್ಜು ಅಂತ 30,000 ಕೇಳ್ದ. ಕಷ್ಟಪಟ್ಟು ಸಾಲ ಮಾಡಿಕೊಟ್ಟೆ. ಏನನ್ನ ಹೇಳ್ತಿದ್ದೀರಾ? 30,000 ಕೊಟ್ರಾ? ನೀವು ಯೋಚನೆ ಮಾಡಬೇಡಿ ಅಣ್ಣ, ಹೆಂಗಾರು ತಗೊಂಬಿಡೋಣ. ನೀವು ಮನೆಗೆ ಹೋಗಿ, ನೀನು ಬಾರ, ಅವರೆಲ್ಲಿದ್ದಾರೆ ನೋಡೋಣ. ಇವಾಗ ಏನ್ ನಡೀತು ಅಂತ ಶೋಕವಾಗಿದ್ದೀರಾ? ಡ್ಯಾನಿ, ನಡೆದಿರೋದ್ರ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡಲ್ಲ. ಇನ್ನೇನು ನಡಿಬೇಕಾಗಿದೆಯೋ ಅದನ್ನ ನೋಡಿ. ಒಂದು ಮಾತ್ರ ಹೇಳ್ತೀನಿ, ದೇವರು ಹೇಳ್ತಾರೆ, ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರೂ ಒಂದೇ ಶರೀರವಾಗಿರುವರು ಎಂಬುದಾಗಿ. ನೀನು ಹೇಳ್ದೆ ಅಲ್ಲಪ್ಪ, ಮನೇಲಿ ನಾನೇ ತೀರ್ಮಾನ ತೆಗೆದುಕೊಳ್ಬೇಕು ಅಂತ. ನಿಜನೇ. ಆದರೆ ಸತ್ಯವೇದದ ಪ್ರಕಾರ ಒಂದು ಕಾರ್ಯದಲ್ಲಿ ತೀರ್ಮಾನ ತೆಗೆದುಕೊಳ್ಬೇಕಂದ್ರೆ ಗಂಡ ಹೆಂಡತಿ ಸೇರಿ ಮಾತಾಡಿ ಆಲೋಚನೆ ಮಾಡಿ ದೇವ್ರ ಬಳಿ ಕೇಳಬೇಕು. ಅದೇ ಕ್ರಮ. ಯಾರು ಅವ್ರವರೇ ತೀರ್ಮಾನ ತೆಗೆದುಕೊಳ್ಬಾರ್ದು. ಸೇರಿ ಮಾತಾಡಿದರೆ ಹೆಚ್ಚಿನ ಅಂಶ ತಪ್ಪುಗಳು ನಡೆಯಲ್ಲ. ಏಕ ಮನಸ್ಸಿಂದ ತೆಗೆದುಕೊಳ್ಳುವಂಥ ತೀರ್ಮಾನ ಖಂಡಿತವಾಗಿ ಒಳ್ಳೆಯದಾಗಿ ಆಶೀರ್ವಾದವಾಗೇ ಇರುತ್ತೆ. ಇವಾಗಲೂ ನಾನೇ ತಪ್ಪು ಮಾಡಿರೋ ಥರ ಮಾತಾಡ್ತಾ ಇದ್ದೀರಾ. ಸರಿ. ಏನು ಡ್ಯಾನಿ, ಏನಮ್ಮ ಇವರು? ಏನ್
ವೀಕ್ಷಕರೇ, ಜ್ಯೋತಿಕ ನಾಟಕವನ್ನು ನೋಡಿದ್ದೀರಾ? ಕುಟುಂಬದಲ್ಲಿ ಗಂಡ ಹೆಂಡತಿ ಸೇರಿ ಆಲೋಚಿಸದೆ ಒಬ್ಬರು ಮಾತ್ರ ಸ್ವಂತವಾಗಿ ತೀರ್ಮಾನ ಮಾಡಿದ್ದರಿಂದ ಕುಟುಂಬದ ಸಮಾಧಾನವೇ ಹಾಳಾದದನ್ನ ನೋಡಿದಿರಲ್ಲ. ಈಗ ಕರ್ತನ ವಾಕ್ಯವನ್ನ ಹಂಚಿಕೊಂಡು ನಿಮ್ಮ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸಲು ಸಹೋದರಿ ಚಲ್ಲಾರಾಣಿ ಅಪ್ಪಾದರಾಯ್ ಅವರು ಸಿದ್ಧರಾಗಿದ್ದಾರೆ. ಪ್ರಾರ್ಥನೆಯೊಂದಿಗೆ ದೇವರ ಸಂದೇಶ ಕೇಳಿರಿ. ಕರ್ತನು ಇಂದು ನಿಶ್ಚಯವಾಗಿ ನಿಮ್ಮನ್ನು ಆಶೀರ್ವದಿಸುವನು. ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸುತ್ತೇನೆ. ಸಿಹಿಯಾದ ಮನೆ ಕಾರ್ಯಕ್ರಮದ ಮೂಲಕ ನಿಮ್ಮನ್ನು ಸಂಧಿಸುವುದು ನನಗೆ ಬಹಳ ಸಂತೋಷ. ಪ್ರಿಯರಾದವರೇ, ಒಬ್ಬ ಸಹೋದರನನ್ನು ಒಬ್ಬ ಸಹೋದರಿಯನ್ನು ಕರ್ತನು ವಿವಾಹದ ಮೂಲಕ ಒಂದು ಮಾಡಿ ಅವರನ್ನು ಕುಟುಂಬವಾಗಿ ಆಶೀರ್ವದಿಸುತ್ತಾರೆ. ಕುಟುಂಬವಾಗಿ ಆಶೀರ್ವದಿಸುವ ಕರ್ತನು ಅವರ ಕುಟುಂಬಗಳನ್ನು ಆಶೀರ್ವದಿಸುವುದು ಮಾತ್ರವಲ್ಲ, ಅನೇಕ ಕುಟುಂಬಗಳಿಗೆ ಆಶೀರ್ವಾದವಾಗಿರಬೇಕೆಂದು ಕರ್ತನು ಇಷ್ಟಪಡುತ್ತಾನೆ. ಆದರೆ ನೋಡಿರಿ, ಇಂದು ಅನೇಕ ಕುಟುಂಬಗಳಲ್ಲಿ ಹೊಂದಾಣಿಕೆ ಇಲ್ಲ, ಬಿಟ್ಟುಕೊಡುವಂಥ ಅನುಭವವಿಲ್ಲ. ಕೆಲವರು ಬಂದು ಹೇಳುತ್ತಾರೆ, ಆಲೋಚನೆಗಾಗಿ ಪ್ರಾರ್ಥಿಸಲು ಬರುವವರು ಕೆಲವರು ಹೇಳುತ್ತಾರೆ, ಕೆಲವು ಸಹೋದರಿಯರು ಹೇಳುತ್ತಾರೆ, ನೋಡಿರಿ, ಈ ಕಾರ್ಯದಲ್ಲಿ ಹೀಗೆ ತೀರ್ಮಾನ ತೆಗೆದುಕೊಳ್ಳಬೇಕೆಂದು ಹೇಳುತ್ತಾರೆ. ಕುಟುಂಬದ ಕಾರ್ಯವಾಗಿರಬಹುದು, ಇಲ್ಲ ಮನೆ ಕಟ್ಟುವ ಕಾರ್ಯವಾಗಿರಬಹುದು, ಇಲ್ಲ ವಾಹನ ತೆಗೆದುಕೊಳ್ಳುವ ಕಾರ್ಯವಾಗಿರಬಹುದು, ಇಲ್ಲ ಹೊಸದಾಗಿ ಒಂದು ಬಿಸ್ನೆಸ್ಸನ್ನು ಆರಂಭಿಸುವ ಕಾರ್ಯವಾಗಿರಬಹುದು, ಇಲ್ಲ ಕೆಲವು ಮಕ್ಕಳ ಕಾರ್ಯ ಕೂಡ ಆಗಿರಬಹುದು. ಕೆಲವರು ಹೇಳುತ್ತಾರೆ, ನನ್ನ ಹೆಂಡತಿ ನೋಡಿರಿ, ನಾನು ಹೇಳುವುದೇ ಮಾಡಬೇಕು ಎಂದು ನಿಲ್ಲುತ್ತಾಳೆ. ಕೆಲವರು ಹೇಳುತ್ತಾರೆ, ಒಂದೇ ಕಾಲಿನಲ್ಲಿ ನಿಂತಿದ್ದಾಳೆ ಎಂಬುದಾಗಿ ಹಠವಾಗಿ ನಿಲ್ಲುತ್ತಾಳೆ, ಅದನ್ನು ನನ್ನಿಂದ ಅಂಗೀಕರಿಸಲು ಆಗುತ್ತಿಲ್ಲ ಎಂದು ಹೇಳುತ್ತಾರೆ. ಕೆಲವರು ಹೇಳುತ್ತಾರೆ, ಕೆಲವು ಸಹೋದರರು ಹೇಳುತ್ತಾರೆ, ನನಗಿಂತ ನನ್ನ ಹೆಂಡತಿ ಹೆಚ್ಚಾಗಿ ಸಂಪಾದನೆ ಮಾಡುತ್ತಾಳೆ, ಆ ಸಂಪಾದನೆಯ ಮೂಲಕ ಅವಳು ಅಂದುಕೊಂಡಿದ್ದನ್ನೆಲ್ಲ ಸಾಧಿಸಬೇಕೆಂದು ಯೋಚಿಸುತ್ತಾಳೆ. ಆದರೆ ಅವಳು ಏನು ಹೇಳುತ್ತಾಳೋ, ಯಾವ ತೀರ್ಮಾನ ತೆಗೆದುಕೊಳ್ಳುತ್ತಾಳೋ ಅದೇ ರೀತಿ ಕುಟುಂಬ ನಡೆಸಿ ಹಾಗೆಯೇ ಕುಟುಂಬವನ್ನು ನಡೆಸಬೇಕು ಎಂದು ಹೇಳಿ ಅದರಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಅದನ್ನೇ ಮಾಡುತ್ತೇನೆ ಎಂದು ಅವಳು ಹೇಳುತ್ತಾಳೆ ಎಂದು ಹೇಳುತ್ತಾರೆ. ನೋಡಿರಿ, ಇದರ ಮೂಲಕವಾಗಿ ಕುಟುಂಬಗಳಲ್ಲಿ ಭಿನ್ನಾಭಿಪ್ರಾಯ ಬರುತ್ತದೆ, ವಾಗ್ವಾದಗಳು ಬರುತ್ತವೆ, ಕಹಿತನ ಬರುತ್ತದೆ, ಕುಟುಂಬದಲ್ಲಿ ಹೊಂದಾಣಿಕೆ ಕೆಟ್ಟು ಹೋಗುತ್ತದೆ, ಕುಟುಂಬಗಳಲ್ಲಿ ವ್ಯರ್ಥವಾಗಿ ಕೋಪಗೊಂಡು ಜಗಳವಾಡುವಂಥ ಪರಿಸ್ಥಿತಿ ಬರುತ್ತದೆ. ಅದು ಮಾತ್ರವಲ್ಲ, ಮಕ್ಕಳ ಮುಂದೆ ಹೆತ್ತವರು ಸಾಕ್ಷಿಯಾಗಿ ಇರಲು ಆಗುವುದಿಲ್ಲ. ಮಕ್ಕಳು ನೋಡಿರಿ, ಹೆತ್ತವರು ಒಬ್ಬರಿಗೊಬ್ಬರು ವಾಗ್ವಾದ ಮಾಡುವುದರಿಂದ ಒಬ್ಬರಿಗೊಬ್ಬರಲ್ಲಿ ಹೊಂದಾಣಿಕೆ ಇಲ್ಲದ ನಿಮಿತ್ತವಾಗಿ ಜಗಳವಾಡುವುದರ ಮೂಲಕ ನೋಡಿರಿ, ಮಕ್ಕಳನ್ನು ದೇವರಲ್ಲಿ ಬೆಳೆಸಲು ಆಗುವುದಿಲ್ಲ. ಏಕೆಂದರೆ ಮಕ್ಕಳನ್ನು ಖಂಡಿಸಿ ಕೇಳಲಾಗುವುದಿಲ್ಲ, ನೀವೇ ಜಗಳವಾಡುತ್ತೀರಿ ಎಂದು ಕೇಳುತ್ತಾರೆ. ಅದು ಮಾತ್ರವಲ್ಲ, ಮಕ್ಕಳು ವಿಧೇಯರಾಗುವುದಿಲ್ಲ. ಮಕ್ಕಳ ಓದಿನಲ್ಲಿ ಎಲ್ಲದರಲ್ಲೂ ಬಾಧೆ ಉಂಟಾಗುತ್ತದೆ. ಪ್ರಿಯರಾದವರೇ, ಒಂದು ಕುಟುಂಬದಲ್ಲಿ ಇಲ್ಲದ ನಿಮಿತ್ತವಾಗಿ ದೇವರ ವಾಕ್ಯ ಹೇಳುತ್ತದೆ, ಮತ್ತಾಯ 19:5 ವಾಕ್ಯ ಹೇಳುತ್ತದೆ, ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು. ಇದೇ ದೇವರ ವಾಕ್ಯ. ದೇವರ ವಾಕ್ಯದ ಪ್ರಕಾರ ಒಂದಾಗಿದ್ದು ಒಂದೇ ಶರೀರವಾಗಿರುವಾಗಲೇ ಕುಟುಂಬದಲ್ಲಿ ಒಂದು ಸಂತೋಷವನ್ನು ಕಾಣಬಹುದು, ಕುಟುಂಬದಲ್ಲಿ ಒಂದು ಸಮಾಧಾನ ಇರುತ್ತದೆ, ಕುಟುಂಬವು ಒಂದು ಸಂತೋಷದ ಕುಟುಂಬವಾಗಿ ಇರಲು ಸಾಧ್ಯ. ಮಕ್ಕಳು ಸಹ ನೋಡಿರಿ, ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ಸಾಕ್ಷಿಯಾಗಿರುತ್ತಾರೆ, ಹೆತ್ತವರಿಗೆ ವಿಧೇಯರಾಗಿರುತ್ತಾರೆ, ಹೆತ್ತವರು ಏನು ಹೇಳುತ್ತಾರೋ ಅದನ್ನು ಅವರು ಅಂಗೀಕರಿಸುತ್ತಾರೆ. ಆದ್ದರಿಂದ ಕುಟುಂಬದ ಯಜಮಾನನಾಗಿರಬಹುದು, ಇಲ್ಲ ಕುಟುಂಬದ ಯಜಮಾನಿಯಾಗಿರಬಹುದು. ಕುಟುಂಬ ಎಂದು ಹೇಳುವಾಗ ಕೆಲವು ಭಿನ್ನಾಭಿಪ್ರಾಯಗಳು ಬರುತ್ತವೆ. ಕೆಲವೊಮ್ಮೆ ಗಂಡನು ಹೇಳುವುದು ತಪ್ಪಾಗಿಯೇ ಇರಬಹುದು, ಅದನ್ನು ಅಂಗೀಕರಿಸಲಾಗದೇ ಇರಬಹುದು, ಇಲ್ಲ ಹೆಂಡತಿ ಹೇಳುವುದನ್ನು ಅಂಗೀಕರಿಸಲಾಗದಂಥ ಪರಿಸ್ಥಿತಿ ಇರುತ್ತದೆ. ಆದರೆ ಒಂದನ್ನು ತಿಳಿದುಕೊಳ್ಳಬೇಕು, ಕುಟುಂಬವಾಗಿರುವ ನಾವು ಕುಟುಂಬ ಪ್ರಾರ್ಥನೆ ಖಂಡಿತ ಮಾಡಬೇಕು. ಮುಂಜಾನೆ ಕುಟುಂಬವಾಗಿ ಪ್ರಾರ್ಥಿಸಿರಿ, ರಾತ್ರಿಯಲ್ಲಿ ಕುಟುಂಬವಾಗಿ ಪ್ರಾರ್ಥಿಸಿರಿ. ಏನೋ ಕರ್ತವ್ಯವಾಗಿ ಕುಟುಂಬವಾಗಿ ಪ್ರಾರ್ಥಿಸುತ್ತೇವೆ, ಕುಟುಂಬವನ್ನು ಆಶೀರ್ವದಿಸಿದೇವರೇ, ಆ ರೀತಿ ಪ್ರಾರ್ಥಿಸುವವರಾಗಿರದೆ ದೇವರ ಸಮ್ಮುಖದಲ್ಲಿ ಪೂರ್ಣವಾಗಿ ತಗ್ಗಿಸಿಕೊಂಡು ಮನಪೂರ್ವಕವಾಗಿ ಪ್ರಾರ್ಥಿಸಿ. ಕುಟುಂಬದ ಯಜಮಾನನು ನಿಮ್ಮ ಸ್ವಂತ ಕಾರ್ಯವಾಗಿರಬಹುದು,
ಕುಟುಂಬ ಯಜಮಾನಿಯಾಗಿರುವ ನಿಮ್ಮ ಸ್ವಂತ ಕಾರ್ಯವಾಗಿರಬಹುದು, ಕುಟುಂಬದ ಕಾರ್ಯವಾಗಿರಬಹುದು, ಇಲ್ಲ ನೀವು ಮಾಡುವ ಬಿಸ್ನೆಸ್ ಕಾರ್ಯವಾಗಿರಬಹುದು, ಹಣದ ಕಾರ್ಯವಾಗಿರಬಹುದು, ಇಲ್ಲ ಮಕ್ಕಳ ಕಾರ್ಯವಾಗಿರಬಹುದು, ಇಲ್ಲ ಏನೇ ಕಾರ್ಯವಾಗಿದ್ದರೂ ಯಾವುದೇ ಮರೆಮಚ್ಚು ಇಲ್ಲದೆ ಎಲ್ಲವನ್ನು ದೇವರ ಸಮ್ಮುಖದಲ್ಲಿ ಹೇಳಿ ಪ್ರಾರ್ಥಿಸುವ ಒಂದು ಕುಟುಂಬದ ಪ್ರಾರ್ಥನೆಯಾಗಿ ನಿಮ್ಮ ಕುಟುಂಬ ಕಾಣಬೇಕು. ಖಂಡಿತವಾಗಿ ಕುಟುಂಬದ ಪ್ರಾರ್ಥನೆಯಲ್ಲಿ ಹೆಂಡತಿಯು ಪ್ರಾರ್ಥಿಸಬೇಕು. ಖಂಡಿತವಾಗಿ ಕುಟುಂಬದ ಯಜಮಾನನಾಗಿರುವವನು ಕುಟುಂಬದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸಬೇಕು. ಆಗಲೇ ಮಕ್ಕಳನ್ನು ನೀವು ಪ್ರಾರ್ಥಿಸಿರಿ ಎಂದು ಮಕ್ಕಳನ್ನು ನಡೆಸಲು ಸಾಧ್ಯ. ಹೆತ್ತವರು ಮಕ್ಕಳಿಗೆ ಮಾದರಿಯಾಗಿರುವಾಗಲೇ ಮಕ್ಕಳನ್ನು ಕರ್ತನಲ್ಲಿ ನಡೆಸಲು ಸಾಧ್ಯ. ಆದ್ದರಿಂದ ಕುಟುಂಬ ಎಂದರೆ ಕೆಲವು ಪರಿಸ್ಥಿತಿಗಳು ಬರುತ್ತವೆ. ಈ ದಿನದಲ್ಲಿ ದೇವರ ಸಮ್ಮುಖದಲ್ಲಿ ಕುಟುಂಬವಾಗಿ ಪ್ರಾರ್ಥಿಸುವ, ಕುಟುಂಬವಾಗಿ ದೇವರ ಸಮ್ಮುಖದ ಅನುಭವದಲ್ಲಿ ಬನ್ನಿರಿ. ಕುಟುಂಬ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವ ನೀವು ಬಿಟ್ಟುಕೊಟ್ಟು ಮನ ತೆರೆದು ಪ್ರಾರ್ಥಿಸಬೇಕು. ಅದು ಮಾತ್ರವಲ್ಲ, ದೇವರೇ ನನ್ನ ಕುಟುಂಬವನ್ನು ನಿಮ್ಮ ಪ್ರೀತಿಯಿಂದ ತುಂಬಿಸಿರಿ. ನಮ್ಮಲ್ಲಿ ನಿಮ್ಮ ಪ್ರೀತಿ ಇರಲಿ ದೇವರೇ, ಅದನ್ನು ಕೇಳಿರಿ. ದೇವರ ಪ್ರೀತಿ ಇರುವಂತೆ ನಾವು ಪ್ರಾರ್ಥಿಸುವಾಗ ನಾವು ಒಬ್ಬರಿಗೊಬ್ಬರು ಬಿಟ್ಟು ಕೊಡುತ್ತೇವೆ. ಈಗೋ ಬರುವುದಿಲ್ಲ, ಭಿನ್ನಾಭಿಪ್ರಾಯ ಬರುವುದಿಲ್ಲ, ಕಹಿತನ ಬರುವುದಿಲ್ಲ. ದೀರ್ಘ ಶಾಂತದಿಂದ ತಾಳ್ಮೆಯಿಂದ ಎಲ್ಲವನ್ನು ಸಹಿಸಿಕೊಂಡು ಹೋಗುವಂತೆ ಒಂದು ಮಾರ್ಗವನ್ನು ದೇವರು ಕೊಡುತ್ತಾರೆ. ದೇವರ ಪ್ರೀತಿಯಿಂದ ತುಂಬಲ್ಪಡುವಾಗ ದೇವರ ಪ್ರೀತಿ ಸುಂದರವಾಗಿ ನಮ್ಮಲ್ಲಿ ತುಂಬುವುದು ಮಾತ್ರವಲ್ಲ, ದೇವರ ಪ್ರೀತಿ ನಮ್ಮ ಮೂಲಕ ಪ್ರಕಟವಾಗುವಂತೆ ಕರ್ತನ ಆತ್ಮನು ನಡೆಸುತ್ತಾನೆ. ಅದು ಮಾತ್ರವಲ್ಲ, ಒಬ್ಬರಿಗೊಬ್ಬರು ಘನಪಡಿಸಬೇಕು. ಹೆಂಡತಿಯು ಗಂಡ ಎಂಬ ಗೌರವವನ್ನು ಕೊಡಬೇಕು, ಗಂಡನು ಹೆಂಡತಿ ಎಂಬ ಗೌರವವನ್ನು ನೀಡಬೇಕು. ಹೆಂಡತಿಯೊಂದಿಗೆ ಪ್ರೀತಿಯಿಂದ ಇರಿ. ಹೆಂಡತಿ ಎಂಬ ಆಸೆ, ಪ್ರೀತಿ ಎಲ್ಲವೂ ಇರಬೇಕು. ನೋಡಿರಿ, ಸತ್ಯವೇದದಲ್ಲಿ ನೋಡುತ್ತೇವೆ, ನ್ಯಾಯಸ್ಥಾಪಕರು 1ನೇ ಅಧ್ಯಾಯದಲ್ಲಿ ಕಾಲೇಬನ ಮಗಳು ಅಕ್ಷಳನ್ನು ಕುರಿತು ನೋಡುತ್ತೇವೆ. ಕಾಲೇಬನು ತನ್ನ ಮಗಳಾದ ಅಕ್ಷಳನ್ನು ಒತ್ನಿಯೇಲನಿಗೆ ವಿವಾಹ ಮಾಡಿಕೊಡುತ್ತಾರೆ. ವಿವಾಹ ಮುಗಿದು ಹೊರಡಲು ಅವರು ಪ್ರಾರಂಭಿಸುತ್ತಾರೆ. ಅಕ್ಷಳ ಮನಸ್ಸಿನಲ್ಲಿ ಒಂದು ಆಸೆ ಬರುತ್ತದೆ. ಒಂದು ಬುಗ್ಗೆಯುಳ್ಳ ಭೂಮಿಯನ್ನು ಕೇಳಬೇಕೆಂದು ಒಂದು ಆಸೆ, ಯೋಚನೆ ಬರುತ್ತದೆ. ತಕ್ಷಣ ಅಕ್ಷಳ ಏನು ಮಾಡುತ್ತಾಳೆ ನೋಡಿರಿ, ಕತ್ತೆಯಿಂದ ಕೆಳಗೆ ಇಳಿಯುತ್ತಾಳೆ. ತಂದೆಯೇ ಇಷ್ಟು ದಿನ ಬೆಳೆಸಿದರು, ಆದರೆ ವಿವಾಹ ಮುಗಿಯಿತು. ವಿವಾಹ ಮುಗಿಸಿ ಹೊರಡುವ ಸಮಯದಲ್ಲಿ ತಂದೆಯನ್ನು ಕೇಳಲಿದ್ದಾಳೆ. ಆದರೆ ನೋಡಿರಿ, ಅಕ್ಷಳು ಸುಂದರವಾಗಿ ಒತ್ನಿಯೇಲನಾದ ತನ್ನ ಗಂಡನ ಬಳಿ ಪರ್ಮಿಷನ್ ಕೇಳುತ್ತಾಳೆ. ಗಂಡನನ್ನು ಕೇಳಿಯೇ ಕೆಳಗೆ ಇಳಿಯುತ್ತಾಳೆ. ಎಷ್ಟು ಸುಂದರವಾಗಿದೆ ನೋಡಿರಿ. ಗಂಡನ ಉತ್ತರವನ್ನು ಕೇಳಿಯೇ ಇಷ್ಟು ದಿನ ಬೆಳೆಸಿದಂಥ ತಂದೆಯ ಬಳಿ ಕೇಳಲು ಈಗ ಗಂಡನನ್ನು ಕೇಳಬೇಕು, ಗಂಡನಿಗೆ ವಿಧೇಯರಾಗಬೇಕು. ಆ ಯೋಚನೆಯೊಂದಿಗೆ ಗಂಡನ ಬಳಿ ಕೇಳಿ ನಂತರ ಕತ್ತೆಯಿಂದ ಕೆಳಗಿಳಿದು ನನಗೊಂದು ಬುಗ್ಗೆಯ ಭೂಮಿ ಬೇಕು ಎಂದು ಕೇಳುತ್ತಾಳೆ. ನನಗೆ ಆಶೀರ್ವಾದವಾಗಿ ಬುಗ್ಗೆಯುಳ್ಳ ಸ್ಥಳವನ್ನು ಕೊಡಿರಿ. ಅವರು ನೋಡಿರಿ, ಆಗ ಅವನು ಆಕೆಗೆ ಮೇಲಣ ಮತ್ತು ಕೆಳಗಣ ಬುಗ್ಗೆಗಳನ್ನು ಕೊಟ್ಟು ಅವರನ್ನು ಆಶೀರ್ವದಿಸುತ್ತಾನೆ. ಆಗ ನಮ್ಮೊಳಗೆ ಗಂಡನಿಗೆ ಕೊಡಬೇಕಾದ ಗೌರವವನ್ನು ಕೊಡಬೇಕು. ಏನೇ ಮಾಡಿದರೂ ಹೆಂಡತಿಯರು ಮರೆಯಾಗಿ ಗಂಡನಿಗೆ ತಿಳಿಯದೆ ಯಾವ ಕಾರ್ಯವನ್ನು ಮಾಡಬಾರದು. ಆ ರೀತಿ ನಡೆಯಬೇಡಿ. ಅದೇ ರೀತಿ ಗಂಡನಾಗಿರಬಹುದು, ಹೆಂಡತಿಗೆ ತಿಳಿಯದೆ ಯಾವುದೇ ಒಂದು ಕಾರ್ಯವಾಗಲಿ ನಡವಳಿಕೆಯಾಗಲಿ ಹೆಂಡತಿಗೆ ತಿಳಿಯದೆ ಇಟ್ಟುಕೊಳ್ಳಬೇಡಿ. ನಿಮ್ಮಿಬ್ಬರಲ್ಲಿ ಮರೆಮಾಚುವಿಕೆ ಇರಲೇಬಾರದು. ಮನ ತೆರೆದಿರಬೇಕು. ಪೂರ್ಣವಾಗಿ ಒಬ್ಬರಿಗೊಬ್ಬರು ಪ್ರೀತಿಸುವುದು ಮಾತ್ರವಲ್ಲ, ಜೊತೆಯಾಗಿರಬೇಕು. ದೇವರ ವಾಕ್ಯ ಹೇಳುತ್ತದೆ ಒಂದಾಗಿರಬೇಕು, ಒಂದೇ ಆಗಿರಬೇಕು. ದೇವರ ವಾಕ್ಯ ಹೇಳುತ್ತದೆ ಒಂದೇ ಶರೀರವಾಗಿದ್ದೀರಿ ಎಂದು. ಆದ್ದರಿಂದ ನೋಡಿರಿ, ದೇವರು ನೋಹನ ಬಳಿ ಹೇಳುತ್ತಾರೆ, ಈ ಭೂಮಿ ಅಕ್ರಮದಿಂದ ತುಂಬಿರುವುದರಿಂದ ಜಲಪ್ರಳಯದಿಂದ ನಾನು ನಾಶ ಮಾಡುತ್ತೇನೆ. ಒಂದು ನಾವೆಯನ್ನು ರೂಪಿಸಲು ಹೇಳುತ್ತಾರೆ. ನೋಹನನ್ನು ನೋಡಿರಿ, ದೇವರ ಮಾತಿಗೆ ವಿಧೇಯನಾಗಿ ನಾವೆಯನ್ನು ರೂಪಿಸುತ್ತಾರೆ. ಹೆಂಡತಿಗೆ ಹೇಳಿರುತ್ತಾರೆ, ಮಗನಿಗೆ, ಸೊಸೆಗೆ, ಎಲ್ಲರಿಗೂ ಹೇಳಿರುತ್ತಾರೆ. ಆದರೆ ಅನೇಕರು ಪರಿಹಾಸ್ಯ ಮಾಡಿದರೂ ಮಳೆಗೆ ಸೂಚನೆಯೇ ಇಲ್ಲ, ಒಂದು ಕಾರ್ಗತ್ತಲೂ ಇಲ್ಲ. ಆದರೆ ದೇವರ ಮಾತಿಗೆ ವಿಧೇಯನಾಗಿ ನಾವೇನು ಉಂಟು ಮಾಡುತ್ತಾನೆ ನೋಹ. ಆ ವಿಧೇಯತೆಯಲ್ಲಿ ಯಾವುದಾದ್ರೂ ವಾಕ್ವಾದ ಬಂದಿತಾ? ಆ ರೀತಿ ದೇವರ ವಾಕ್ಯ ಹೇಳುತ್ತದೆ. ನೋಹನು ದೇವರ ಮಾತನ್ನು ಕೇಳಿ ಅದಕ್ಕೆ ವಿಧೇಯನಾಗಿ ನಡೆದನು. ಮತ್ತೊಬ್ಬರೆಲ್ಲ ಪರಿಹಾಸ್ಯವಾಗಿ ನೋಡುತ್ತಿದ್ದಾರೆ, ಮಳೆ ಬರುವುದಕ್ಕೆ ಸೂಚನೆಯೇ ಇಲ್ಲ. ಆ ರೀತಿ ಏನಾದರೂ ನೋಹನ ಹೆಂಡತಿ ಹೇಳಿದರು ಎಂದು ಸತ್ಯವೇದದಲ್ಲಿ ಇದೆಯಾ? ನೋಡಿರಿ, ತಕ್ಕ ಸಮಯದಲ್ಲಿ ಕಟ್ಟಿ ಮುಗಿಸಲಾಯಿತು. ಎಲ್ಲವನ್ನು ಜೋಡಿ ಜೋಡಿಯಾಗಿ ದೇವರು ಹೇಳಿದಂತೆ ಎಲ್ಲವನ್ನು, ಎಲ್ಲ ಪ್ರಾಣಿಗಳನ್ನು ಜೋಡಿ ಜೋಡಿಯಾಗಿ ಸೇರಿಸುತ್ತಾರೆ. ಕುಟುಂಬವಾಗಿ ನಾವೇ ಒಳಗೆ ಹೋಗುವಂತೆ
ಗಂಡ ಹೆಂಡತಿಯಾಗಿ ದೇವರಿಗೆ ವಿಧೇಯರಾಗಿ ದೇವರ ಮಾತನ್ನು ಕೇಳಿ ದೇವರ ಚಿತ್ತದ ಪ್ರಕಾರ ಒಳಗೆ ಹೋಗುತ್ತಾರೆ. ಅದಕ್ಕಾಗಿಯೇ ನೋಡಿರಿ, ದೇವರೇ ಆ ನಾವೆಯ ಬಾಗಿಲನ್ನು ಮುಚ್ಚುತ್ತಾರೆ. ಅದೇ ಪ್ರಕಾರ ದೇವರೇ ತಕ್ಕ ಸಮಯದಲ್ಲಿ ಆ ಬಾಗಿಲನ್ನು ತೆರೆದು ಬಿಡುತ್ತಾರೆ. ಏರಾಳವಾಗಿ ಬೆಳೆಸುತ್ತೇನೆ ಎಂದು ಹೇಳಿದ ವಾಕ್ಯದ ಪ್ರಕಾರ ಒಂದು ಏರಾಳವಾದ ಆಶೀರ್ವಾದ ಕುಟುಂಬದಲ್ಲಿ ಬಂದಿತು. ಆದ್ದರಿಂದ ಯಾವ ಕಾರ್ಯವನ್ನು ಕುಟುಂಬದ ಯಜಮಾನನು ಯಜಮಾನಿಯೋ ಆತುರದಿಂದ ತೀರ್ಮಾನ ತೆಗೆದುಕೊಳ್ಳಬಾರದು. ಕಾದಿರಿ, ದೇವರ ಚಿತ್ತ, ದೇವರ ಆಲೋಚನೆ ನೆರವೇರುವವರೆಗೂ. ಒಂದು ಮಾತನ್ನು ಹೇಳಿಬಿಡಿ, ದೇವರೇ ನಿಮ್ಮ ಚಿತ್ತ ಇಲ್ಲದ ಕಾರ್ಯವನ್ನು ನೀವೇ ತಡೆ ಮಾಡಿಬಿಡಿ. ನಿಮಗೆ ಇಷ್ಟವಿಲ್ಲದ ದಾರಿಯನ್ನು ದೇವರೇ ನೀವೇ ಮುಚ್ಚಿಬಿಡಿರಿ. ನಿಮ್ಮ ಚಿತ್ತವಾದ ಕಾರ್ಯ ನೆರವೇರಲಿ, ನಿಮ್ಮ ಚಿತ್ತವಾದ ಮಾರ್ಗ ತೆರೆಯಲಿ. ಅದಕ್ಕಾಗಿ ನಾವು ಕಾದಿರುತ್ತೇವೆ, ನಮ್ಮನ್ನು ಒಪ್ಪಿಸುತ್ತೇವೆ ಎಂದು ನೀವು ಪ್ರಾರ್ಥಿಸುವಾಗ, ಹೇಗೆ ದೇವರು ನೋಹನನ್ನು ನಾವೆಯೊಳಗೆ ಇಟ್ಟು ಭದ್ರವಾಗಿ ಕಾಪಾಡಿದರೋ, ತಕ್ಕ ಸಮಯದಲ್ಲಿ ಹೇರಾಳವಾಗಿ ಆಶೀರ್ವಾದವನ್ನು ಕೊಟ್ಟು ಆಶೀರ್ವದಿಸಿದರೋ, ಅಂತಹ ಆಶೀರ್ವಾದವನ್ನು ದೇವರು ನಿಮ್ಮ ಕುಟುಂಬಗಳಲ್ಲಿ ಏರಾಳವಾಗಿ ಕೊಟ್ಟು ಆಶೀರ್ವದಿಸುತ್ತಾರೆ. ಕೊನೆಯದಾಗಿ ನೋಡಿರಿ, ದೇವರ ಸಮ್ಮುಖದಲ್ಲಿ ಹೊಂದಿಕೊಂಡಂಥ ರಕ್ಷಣೆಯನ್ನು ಕಾಪಾಡಿಕೊಳ್ಳಬೇಕು. ನನ್ನ ಆತ್ಮ ನನ್ನ ಕರ್ತನಲ್ಲಿ ಸಂತೋಷಿಸುತ್ತದೆ ಎಂಬ ಒಂದು ಅನುಭವ ಕುಟುಂಬದ ಯಜಮಾನಿಗೆ ಇರಬೇಕು. ಆ ಅನುಭವದೊಂದಿಗೆ ಕಾಣಲ್ಪಡಬೇಕು. ಅದು ಮಾತ್ರವಲ್ಲ, ತರುವಾಯ ನನ್ನ ಆತ್ಮವನ್ನು ಎಲ್ಲ ಮನುಷ್ಯರ ಮೇಲೆ ಸುರಿಸುವೆನು ಎಂದು ಹೇಳಿದಂಥ ದೇವರು, ಇದು ಕೊನೆಯ ಕಾಲವಾಗಿದೆ. ಪರಿಶುದ್ಧಾತ್ಮನ ಸಹಾಯವಿಲ್ಲದೆ ಈ ದಿನದಲ್ಲಿ ಪರಿಶುದ್ಧವಾಗಿ ಬಾಳಲು, ದೇವರ ಚಿತ್ತದಂತೆ ದೇವರಿಗೆ ವಿಧೇಯರಾಗಿ ಬಾಳಲಾಗದಂಥ ಪರಿಸ್ಥಿತಿ. ಏಕೆಂದರೆ ಮನುಷ್ಯರ ಮೂಲಕ, ಸೈತಾನನ ಮೂಲಕ ವಂಚಿಸಿ ಹೋಗುವಂಥ ಒಂದು ಸೈತಾನನ ತಂತ್ರದ ಕಾಲ. ಈ ದಿನಗಳಲ್ಲಿ ಪರಿಶುದ್ಧಾತ್ಮನ ಸಹಾಯ ಕುಟುಂಬದಲ್ಲಿ ಖಂಡಿತ ಬೇಕು. ಕುಟುಂಬದಲ್ಲಿ ರಕ್ಷಣೆ ಹೊಂದದೇ ಇರುವವರು ರಕ್ಷಣೆಯ ಅನುಭವವನ್ನು ಹೊಂದಿಕೊಳ್ಳಬೇಕು. ಅದೇ ಕುಟುಂಬಕ್ಕೆ ಆಶೀರ್ವಾದ. ನಿಮ್ಮ ಕುಟುಂಬಗಳಲ್ಲಿ ಕರ್ತನು ಕುಟುಂಬದ ಯಜಮಾನನಾಗಿದ್ದು ಕುಟುಂಬವನ್ನು ನಡೆಸಿದರೆ ಆ ಕುಟುಂಬ ಆಶೀರ್ವಾದವಾಗಿರುತ್ತದೆ. ಮಕ್ಕಳ ಸಂತತಿಯಾಗಿ ಆಶೀರ್ವದಿಸಲ್ಪಡುವ ಸಂತತಿಯಾಗಿ ಕುಟುಂಬ ಕಾಣಲ್ಪಡುತ್ತದೆ. ಆದ್ದರಿಂದ ರಕ್ಷಣೆ ಹೊಂದಿದವರು ರಕ್ಷಣೆಯ ಕೊರತೆ ಇಲ್ಲದಂತೆ ನೋಡಿಕೊಳ್ಳಿರಿ. ಅಭಿಷೇಕದ ಆತ್ಮನೊಂದಿಗೆ ಇರಿ. ಆ ಆತ್ಮನ ತುಂಬುವಿಕೆಯಿಂದ ಇರುವಾಗ ಕರ್ತನ ಆತ್ಮನು ಸುಂದರವಾಗಿ ಬೋಧಿಸಿ ನಡೆಸುತ್ತಾರೆ. ಕರ್ತನ ಆತ್ಮದ ಅಭಿಷೇಕ ಇರುವಾಗ ಆತ್ಮ ಫಲದ ಅಭಿಷೇಕವನ್ನು ಹೊಂದಲು ಸಾಧ್ಯ. ಕುಟುಂಬದಲ್ಲಿ ಒಬ್ಬರು ನನ್ನ ತೀರ್ಮಾನವೇ ಸರಿ ಎಂದು ಹೇಳಿದರು. ಆತ್ಮನ ಅಭಿಷೇಕ ಇರುವಾಗ ದೇವರು ತಾಳ್ಮೆಯನ್ನು ಕೊಡುತ್ತಾರೆ, ಶಾಂತಿಯನ್ನು ಕೊಡುತ್ತಾರೆ. ದೇವರ ಪ್ರೀತಿಯಿಂದ ತುಂಬಲ್ಪಟ್ಟ ಅನುಭವ ಕಾಣಲ್ಪಡುತ್ತದೆ. ದೇವರ ಮಾರ್ಗಕ್ಕೆ ಒಪ್ಪಿಸಿಕೊಡುವ ತಾಳ್ಮೆ ಕಾಣಲ್ಪಡುತ್ತದೆ. ದೇವರ ಸಮ್ಮುಖದಲ್ಲಿ ಕಾದಿರುವ ಒಂದು ಅನುಭವ ಬರುತ್ತದೆ. ಅದೇ ರೀತಿ ದೇವರ ಸಮ್ಮುಖದಲ್ಲಿ ಕುಟುಂಬವನ್ನು ರಕ್ಷಣೆಯಲ್ಲಿ ಇಟ್ಟುಕೊಳ್ಳಿರಿ. ರಕ್ಷಣೆಯ ಅನುಭವದಲ್ಲಿ ಬನ್ನಿರಿ. ರಕ್ಷಣೆಯ ಆಳ್ವಿಕೆಗೆ ಜಾಗ ಕೊಡಿರಿ. ಪರಿಶುದ್ಧ ಆತ್ಮನ ಫಲಗಳಿಂದ ತುಂಬಲ್ಪಟ್ಟವರಾಗಿ ನೀವು ಕುಟುಂಬಗಳನ್ನು ನಡೆಸುವಾಗ ನನ್ನ ಜನರಿಗೂ ಬೇರೆ ಜನರಿಗೂ ವ್ಯತ್ಯಾಸವನ್ನು ತೋರಿಸುವೆನು ಎಂದು ಹೇಳಿದ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ವ್ಯತ್ಯಾಸವಾಗಿ ಬೇರೆಯಾಗಿ ತೋರಿಸುತ್ತಾರೆ. ನಿಮ್ಮ ಕುಟುಂಬದ ಹೆಸರನ್ನು ದೇವರು ಉನ್ನತಿಸುತ್ತಾರೆ. ಅಂತಹ ಆಶೀರ್ವಾದವನ್ನು ದೇವರು ನಿಮ್ಮೆಲ್ಲರಿಗೂ ಕೊಡಬೇಕೆಂದು ಈಗ ಪ್ರಾರ್ಥಿಸೋಣ. ಸ್ತೋತ್ರ ಮಾಡುತ್ತೇವಪ್ಪ ದೇವರೇ, ನಿಮ್ಮನ್ನು ಸ್ತುತಿಸುತ್ತೇವಪ್ಪ. ಹೃದಯ ಆಳದಿಂದ ನಿಮ್ಮನ್ನು ಸ್ತುತಿಸುತ್ತೇವೆ, ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವಪ್ಪ. ಈ ದಿನದಲ್ಲಿ ದೇವರೇ, ಕುಟುಂಬಗಳು ಸಮಾಧಾನವನ್ನು ಕಾಣುವಂತೆ, ಕುಟುಂಬಗಳು ಸಾಕ್ಷಿಯಾಗಿ ಇರುವಂತೆ, ಕುಟುಂಬಗಳಲ್ಲಿ ನಿಮ್ಮ ನಾಮ ಮಹಿಮೆ ಪಡುವಂತೆ ದೇವರೇ ನಿಮ್ಮ ಮುಖವನ್ನು ನೋಡಿ ಪ್ರಾರ್ಥಿಸುತ್ತೇವಪ್ಪ. ಈ ದಿನದಲ್ಲಿ ದೇವರೇ, ಯಾವ ಕುಟುಂಬಗಳಲ್ಲಿ ಸಮಾಧಾನದ ಕೊರತೆ ಇದೆಯೋ ದೇವರೇ, ಜಗಳ, ಕೋಪ, ಕ್ರೋಧಗಳು ಕಾಣಲ್ಪಡುತ್ತಿರುವ ಕುಟುಂಬಗಳಲ್ಲಿ ನಿಮ್ಮ ಸಮಾಧಾನ ಉಂಟಾಗಲಿ. ದೇವರೇ, ಒಂದೊಂದು ಕುಟುಂಬದ ಯಜಮಾನಿಯನ್ನು ನಿಮ್ಮ ಹಸ್ತದಲ್ಲಿ ಒಪ್ಪಿಸುತ್ತೇವಪ್ಪ. ಅಪ್ಪ, ಕುಟುಂಬವಾಗಿ ಪ್ರಾರ್ಥಿಸುವಂಥ ಪ್ರಾರ್ಥನಾತ್ಮವನ್ನು ನೀವು ಕಟ್ಟಲೆ ಇಡಿರಿ. ದೇವರೇ, ಒಗ್ಗಟ್ಟಾಗಿ ಕುಟುಂಬದ ಪ್ರಾರ್ಥನೆಯಲ್ಲಿ ಯಾವುದೇ ಮರೆಮಾಚುವಿಕೆ ಇಲ್ಲದಂತೆ ಮನ ತೆರೆದು ಪ್ರಾರ್ಥಿಸುವಂಥ ಒಂದು ಪ್ರಾರ್ಥನಾತ್ಮವನ್ನು ನೀಡಿರಿ ಅಪ್ಪ. ದೇವರೇ, ಈ ದಿನಗಳಲ್ಲಿ ಕುಟುಂಬಗಳನ್ನು ನಿಮ್ಮ ಹಸ್ತದಲ್ಲಿ ಒಪ್ಪಿಸುತ್ತಿದ್ದೇವೆ. ನಿಮ್ಮ ಆಳ್ವಿಕೆ ಉಂಟಾಗಲಪ್ಪ. ಅಪ್ಪ, ಕುಟುಂಬಗಳಲ್ಲಿ ರಕ್ಷಣೆಯ ಅನುಭವವನ್ನು ಕೊಡಿರಿ. ದೇವರೇ, ಕುಟುಂಬಗಳಲ್ಲಿ ನಿಮ್ಮ ಆಳ್ವಿಕೆ ಉಂಟಾಗಲಿ ಅಪ್ಪ. ಆ ರೀತಿಯಾಗಿ ಯಾರೆಲ್ಲ ಈ ದಿನದಲ್ಲಿ ಪ್ರಾರ್ಥಿಸುತ್ತಾರೋ ಆ ಕುಟುಂಬದ ಯಜಮಾನನನ್ನು ಮುಟ್ಟಿರಿ. ಪ್ರಾರ್ಥನೆಯನ್ನು ಕರ್ತನ ಕೇಳಿದಕ್ಕಾಗಿ ವಂದನೆ. ಕುಟುಂಬಗಳಲ್ಲಿ ಬದಲಾವಣೆ ಉಂಟು ಮಾಡುವುದಕ್ಕಾಗಿ ವಂದನೆ ಅಪ್ಪ. ಇಬ್ಬರು ರಕ್ಷಣೆಯ ಅನುಭವದಿಂದ ತುಂಬಲ್ಪಡುವಾಗ ದೇವರೇ, ಅವರು ನಿಮಗೆ ಜಾಗ ಕೊಡುತ್ತಾರೆ. ಕುಟುಂಬದ ಯಜಮಾನ ನನ್ನ ನಿರ್ಧಾರ ಸರಿ ಎಂದು ಹೇಳುವುದಿಲ್ಲ, ಕುಟುಂಬದ ಯಜಮಾನಿ ನನ್ನ ನಿರ್ಧಾರ ಸರಿ ಎಂದು ಹೇಳುವುದಿಲ್ಲ. ಎಲ್ಲವೂ ಕರ್ತನ ಚಿತ್ತ, ಕರ್ತನ ಕಾರ್ಯ, ಕರ್ತನ ಆಳ್ವಿಕೆ ಮಾಡಲಿ ಎಂದು ಇಬ್ಬರು ತಮ್ಮನ್ನು ಒಪ್ಪಿಸಿಕೊಡುತ್ತಾರಲ್ಲಪ್ಪ. ಆ ಅನುಭವವನ್ನು ಈ ದಿನದಲ್ಲಿ ಯಾರ್ಯಾರು ತನ್ನನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತಾರೋ ಆ ಕುಟುಂಬಗಳನ್ನು ನೀವು ಉನ್ನತಿಸಬೇಕಾಗಿ ಪ್ರಾರ್ಥಿಸುತ್ತೇವೆ. ನನ್ನ ಕರ್ತನೆ, ನೀವು ಜವಾಬ್ದಾರಿ ತೆಗೆದುಕೊಂಡಿದ್ದಕ್ಕಾಗಿ ವಂದನೆ. ಕುಟುಂಬಗಳನ್ನು ನೀವು ನಡೆಸುವುದಕ್ಕಾಗಿ ಸ್ತೋತ್ರ.
ನಿಮ್ಮ ನಾಮ ಮಹಿಮೆ ಪಡಬೇಕೆಂದು ಸ್ತೋತ್ರ ಮಾಡುತ್ತೇವೆ. ಕುಟುಂಬಗಳನ್ನು ತಾಳ್ಮೆಯಿಂದ ಒಪ್ಪಿಸುತ್ತೇವೆ. ನೀವು ಮಾತ್ರ ಜವಾಬ್ದಾರಿ ತೆಗೆದುಕೊಳ್ಳಿರಿ. ನಿಮ್ಮ ಚಿತ್ತ ಮಾತ್ರ ನೆರವೇರಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್. ಪ್ರಿಯರಾದವರೇ, ಈ ದಿನದ ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಗಿತ್ತೆಂದು ನಾವು ನಂಬುತ್ತೇವೆ. ನೀವು ಹೊಂದಿಕೊಂಡ ಮೇಲುಗಳನ್ನ, ಆಶೀರ್ವಾದಗಳನ್ನ ನಮಗೆ ತಿಳಿಸಲು ಮರೆಯಬೇಡಿ. ನಿಮ್ಮ ಪ್ರಾರ್ಥನಾ ಮನವಿಗಳು ಏನೇ ಆಗಿದ್ದರೂ ದೂರವಾಣಿಯ ಮೂಲಕ, ಇಮೇಲ್ ಮೂಲಕ ನಮಗೆ ತಿಳಿಯಪಡಿಸಿರಿ. ನಿಮಗಾಗಿ ಪ್ರಾರ್ಥಿಸಿ ಆಲೋಚನೆ ಕೊಡಲು ಸಹೋದರ ಮೋಹನ್ ಸಿ ಲಾಜರಸ್ ಅವರು ಮತ್ತು ದೇವ ಸೇವಕರು ಸಿದ್ಧರಾಗಿದ್ದಾರೆ. ಶನಿವಾರ ಮತ್ತು ಭಾನುವಾರ ಪ್ರಸಾರವಾಗುವ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮವನ್ನು ಕುಟುಂಬವಾಗಿ ನೋಡಲು ಮರೆಯಬೇಡಿ. ಪುನಃ ಮುಂದಿನ ವಾರ ಇದೇ ಕಾರ್ಯಕ್ರಮ ಇದೇ ಸಮಯದಲ್ಲಿ ಸಂಧಿಸೋಣ. ಅದುವರೆಗೂ ದೇವರ ಕೃಪೆ ನಿಮ್ಮೊಂದಿಗಿರಲಿ. For further details and prayer support, Jesus Redeems Ministries, Nalamavadi, Thoothukudi District, 628-211. Our phone number 080-3545-4545. God bless you.